ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಕಗ್ಗೊಲೆ. ಅಡ್ವೊಕೇಟ್ AC ಅವರು ಮಾರಾಟ ಆಗಿದ್ದಾರೆ. AC ಅವರು ನ್ಯಾಯಯುತವಾಗಿ ಈ ಸಭೆಯನ್ನು ಮಾಡಲಿಲ್ಲ. AC ಅವರು ಯಾರಿಗೂ ಮಾತಾಡೋ ಅವಕಾಶ ಕೊಡಲಿಲ್ಲ. AC ಅವರು ಎಲ್ಲರನ್ನ ಮತಕ್ಕಾಕಿ ಈ ಒಮ್ಮತವನ್ನು ಕೇಳಬೇಕಾಗಿತ್ತು. ಆದರೆ AC ಅವರು ಏಕಪಕ್ಷೀಯವಾಗಿ ಈ ಸಭೆಯಲ್ಲಿ ಯಾರ ಸಲಹೆಯನ್ನು ಪಡೆಯದೆ, ಯಾರ ಮಾತನ್ನು ಕೇಳದೆ, ನಾವೆಲ್ಲ 3 ದಿವಸ ಮೊದಲನೇ ಅಜೆಂಡಾ ಕೊಟ್ಟಿದ್ದೀವಿ. ಆ ಅಜೆಂಡವನ್ನು ಪಾಲಿಸದೆ, ಒಬ್ಬರನ್ನು ಕೂಡ ಕೇಳದೆ ಏಕಪಕ್ಷೀಯವಾಗಿ ಆಳಿದ AC ಅವರು ಅನೌನ್ಸ್ ಮಾಡ್ತಾರೆ ಅಂದರೆ ಅದು ಯಾವ ಬೇಸ್ ಮೇಲೆ? ಇದು AC ಅವರು ರೋಗಗ್ರಸ್ತ ಪೀಡಿತರಾಗಿ ಈ ಒಂದು ಇದಕ್ಕೆ ಮಾರಾಟವಾಗಿ ಏನು ಮಾರಾಟ ಆಗಿರೋದು ಯಾರಿಗೆ ಸರ್? ಆಡಳಿತ ಮಂಡಳಿಗೆ ಯಾರು ಪರವಾಗಿ ಮಾಡಿದ್ರು? ಈಗ ಅವರು ಕಾನೂನಿಗೆ ಉಲ್ಲಂಘನೆ ಮಾಡಿದ್ರು. ಕಾನೂನು ಇವತ್ತು ಉಲ್ಲಂಘನೆ ಮಾಡಿ ಇವತ್ತು ಜನರಿಗೆ ಮೋಸ ಮಾಡುವ ಕೆಲಸವನ್ನು ಅಸಿಸ್ಟೆಂಟ್ ಕಮಿಷನರ್ ಅವರು ಸಭೆಯಲ್ಲಿ ಮಾಡಿದ್ದಾರೆ. ಇದು ನಂಜೇಗೌಡರು ಗುಂಪು ಕಟ್ಕೊಂಡು ಬಂದು ಅವರು ಗಲಾಟೆ ಮಾಡಿ ಕೂಗಲಾಗಿತ್ತು. ನಾನು ಒಬ್ಬನೇ ಹೋಗಿ ನ್ಯಾಯ ಕೇಳ್ತಾ ಇದ್ದೆ. MD ಅವರಿಗೆ ತಿರುಗಪ್ಪ ಅಂತ ಹೇಳಿದೆ. MD ಅವ್ರ ಕೈ ಮಾಡೋದು ಅಗತ್ಯ ನನಗಿಲ್ಲ. MD ಇವತ್ತು 500 ಕೋಟಿ ರೂಪಾಯಿಯನ್ನು ಇವತ್ತು ಲೂಟಿ ಮಾಡಿದ್ದಾರೆ ಡೈರಿಯಲ್ಲಿ. ಆ ಲೂಟಿಯನ್ನು ಇವತ್ತು ತಪ್ಪಿಸ್ಬೇಕು ಅಂತೇಳಿ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾರೆ. ಸರ್ ಸಭೆಯಲ್ಲಿ 12-5 ಅನುಮೋದನೆ ಸಿಕ್ತು ಅಂತ ನಂಜೇಗೌಡರು ಹೇಳ್ತಾರೆ. ಎಲ್ಲಿ ಸಿಕ್ಕಿ ಹೇಳಿದ್ರೆ ಎನ್ಮದ್ದೆ ನೀವು 80% ಕೈ ಎತ್ತುವ ಮೂಲಕ ಎಲ್ಲಿತ್ತಿದ್ರು? ಕೌಂಟ್ ಯಾರು ಮಾಡಿದ್ರು? ಹೂ ಇಸ್ ಕೌಂಟಿಂಗ್? ಕೌಂಟ್ ಯಾರು ಮಾಡಿದ್ರು? ಕೌಂಟ್ ಯಾರು ಮಾಡಿದ್ರು ಹೇಳಿ. ಕೇಳ್ರಿ ಸರ್, ಯಾರು ಕೇಳ್ರಿ ಸ್ವಾಮಿ, ಒಂದು ನಿಮಿಷ ಕೇಳ್ರಿ. ಅಲ್ಲ, ನಮಗೆ ಬೆಂಬಲ ಸಿಕ್ತು ಅಂತ ವಿಜಯೋತ್ಸವ ಮಾಡ್ತಿದ್ರು ಆಚೆ. ವಿಜಯೋತ್ಸವ ಅವ್ರು ಮಾಡ್ಬೋದು. ಯಾರು ಕೌಂಟ್ ಮಾಡಿದ್ರ? ನಂಬರ್ಸ್ ಕೌಂಟ್ ಮಾಡಿ, ನಂಬರ್ಸನ್ನು 1, 2, 3 ಕೌಂಟ್ ಮಾಡಿ AC ಅವರು ಮತಕ್ಕೆ ಹಾಕಿದರೆ ಅದು ಕಾನೂನುಬದ್ಧ. ಗಲಾಟೆ ಮಾಡಿ ಕೂತ್ಕೊಂಡು AC ಅನೌನ್ಸ್ ಮಾಡಮ್ಮ ಅಂತ ಹೇಳ್ಬಿಡೋದು. ನಾನೇ ಸಾಕ್ಷಿ, ನಾನೇ ಸಾಕ್ಷಿ ಇದ್ದೀನಿ. AC ಅನೌನ್ಸ್ ಮಾಡಮ್ಮ ನನ್ನ ಎದುರಲ್ಲೇ ಇದು. ಹೌದು, ನನ್ನ ಎದುರಲ್ಲೇ ಮಾಡ್ತಾಳೆ 625 ಅಂತ. ಯಾರು ಕೌಂಟ್ ಮಾಡಿದ್ದು? ರೀ ಸ್ವಾಮಿ, ಎಲ್ಲಿದ್ರು ರೀ? ವಿಡಿಯೋ ಕೌಂಟಲ್ಲಿ ಮಾಡಿದ್ರು, ವಿಡಿಯೋ ರೆಕಾರ್ಡಲ್ಲಿ ಮಾಡಿದ್ರು, ಸಭೆ ಎಲ್ಲಿ ಮಾಡಿದ್ರು? ಸಭೆ ಅಲ್ಲ ಇದು. ಸುಮ್ಮನೆ ಕರೆದುಬಿಟ್ಟು ಮುಂದೆ ಒಂದು 50 ಜನ ನಿಲ್ಲಿಸ್ಬಿಟ್ಟು ಗಲಾಟೆ ಮಾಡಿಸಿದ್ರು ಅಷ್ಟೇ. ನಿಮ್ಮ ಪ್ರಾತಿನಿಧ್ಯವನ್ನು ಪ್ರಶ್ನೆ ಮಾಡಿದ್ರಿ. ಯಾರು? ಎಲ್ಲ ನಂಜೇಗೌಡರು ಅವ್ರು ಕಡಿಯವರಲ್ಲ. ನೀವು ಹೆಂಗೆ ಬಂದ್ರು ಇಲ್ಲಿಗೆ? ಕೇಳ್ರಿ, ನಾನೊಬ್ಬ ಹಾಲು ಉತ್ಪಾದಕ, ನಾನು ರೈತ, ನಾನು ಹುಟ್ಟು ರೈತ. ನಾನು ಹಾಲನ್ನು ಉತ್ಪಾದನೆ ಮಾಡಿ ಹಾಕ್ತಕ್ಕಂಥವನು. ನನ್ನ ಷೇರ್ದಾರ, ನನ್ನ ಡೆಲಿಗೇಟಲ್ಲಿ ನನ್ನ ಡೈರೆಕ್ಟ್ರು ಬಂದಿದ್ದೀನಿ. ಅದಕ್ಕೆ ಕೆಳಗೆ ಆತ ಯಾರು? ಸಭೆಯಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದೆ. ಆತ ಯಾರ್ರಿ? ನಾನು ಗಲಾಟೆ ಗೂಂಡ ಏನ್ರಿ? ಅವ್ರು ಕರ್ಕೊಂಡು ಗೂಂಡಾಗಳನ್ನು ಗಲಾಟೆ ಮಾಡಲಿಕ್ಕೆ ನಾವಲ್ಲ ಸರ್. ಕಾನೂನು ಬಾಹಿರ ನೋಡಿ. ಮುಂದಿನ ಹೋರಾಟ ಇವತ್ತೇನು ಕಾನೂನು ಬಾಹಿರವಾದರೆ ನೆಕ್ಸ್ಟ್ DC ಹತ್ರ ಹೋಗ್ತಾ ಇದ್ದೀರಲ್ಲ. ಈ ಮೀಟಿಂಗ್ ಏನು ಮಾಡಿದ್ದಾರೆ ಇದು ಅಪಶ್ರುತಿ. ಇದು ಈ ಮೀಟಿಂಗ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ, ಏಕಪಕ್ಷೀಯವಾಗಿ ಒಂದು ಕಡೆ ಮೀಟಿಂಗ್ ಮಾಡಿದ್ದಾರೆ. ಇದು ತಪ್ಪು. ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾಡೋ ಅವಕಾಶ ಇದೆ. ಸಭೆ ಕರೆದ ಮೇಲೆ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಸಭೆಯಲ್ಲವರು ಒಬ್ಬರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ. ಏಕಾಏಕಿ ಅವರೇ ಅನೌನ್ಸ್ ಮಾಡಿದ್ರೆ ಇದು ಸಭೆನಾ ಇದು? ಹೆಂಗ್ ಸಭೆ? ಸ್ವಾಮಿ, ಹಲ್ಲೆ ಮಾಡಿದ್ರೆ ಪ್ರೂಫ್ ಇದೆ. ಇಲ್ಲೇ ಪೊಲೀಸ್ ಇಲ್ಲೇ ಇದ್ದಾರೆ. ಪೊಲೀಸರು ಡಿವೈಸ್ ಇಲ್ಲೇ ಇದ್ದಾರೆ ರೀ. ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಇದೆ ರೀ. ಹಾಗೆಲ್ಲ ಸ್ವಾಮಿ ಇಲ್ಲಿ ನೋಡ್ರಿ, ಸ್ವಾಮಿ ಇಲ್ಲಿ ನೋಡ್ರಿ, ಇದು ಅಲ್ಲೇ ಅಲ್ಲ, ಅದು ಹೌದು. ಸ್ವಾಮಿ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಹಿಂಗೆ ರೀ ಸ್ವಾಮಿ, ಇಲ್ಲಿ ನೋಡ್ರಿ ಅಷ್ಟೇ ಕೇಳಿದ್ದು. ಸಿಗುದಲ್ಲ ರೀ, ದೌರ್ಜನ್ಯ ಮಾಡಿದ್ರು ಅಂತ ಹೇಳಿ ಸರ್. ಎಲ್ಲಿ ದೌರ್ಜನ್ಯ ಆಗುತ್ತೆ? ದೌರ್ಜನ್ಯ ಹೌದಪ್ಪ. ಅವ್ರು ಹೇಳಿದಾರಲ್ಲ, ಸಾಕ್ಷಿ ಇದೆಯಾ? ಜನ ಇಲ್ವಾ ಇಲ್ಲಿ? ಜನ ಇಲ್ವಾ ಇಲ್ಲಿ? ನಂಜೇಗೌಡನಿಗೆ ಆ ಸುಳ್ಳು ಸೃಷ್ಟಿ ಮಾಡೋದಂದ್ರೆ ಹುಟ್ಟಿದ್ದೇ ಫಸ್ಟ್ ಕಂಪ್ಲೇಂಟ್. ಸುಳ್ಳು ಸೃಷ್ಟಿ ಮಾಡೋದು ನಂಜೇಗೌಡನ ಕೆಲಸ. ಸುಳ್ಳು ಸೃಷ್ಟಿ ಮಾಡಿದ್ರೆ ಡೈರಿಯಲ್ಲಿ ಇವತ್ತು 1000 ಕೋಟಿ ಹಾಳ ಹೋಗಿರೋದು. ಈ ಪಟಾಲ್ ನಮ್ಮ ಮುಂದೆ ಕೋರ್ಟ್ಗೆ ಹೋಗ್ತೀವಿ, ಇವರೆಲ್ಲ ತೆಗಿತೀವಿ ಬಂಡವಾಳ ಆಚೆ ಕಡೆಗೆ. ಸರ್, ಈಗ ಸಭೆಯಲ್ಲಿ ಒಮ್ಮತ ಸಿಕ್ಕಿದೆಯಾ ಇಲ್ಲ? ನಮ್ಮ ಪ್ರಕಾರ ಒಮ್ಮತ ಅಲ್ಲವೇ ಅಲ್ಲ. ಅದು ಏಕಪಕ್ಷೀಯವಾಗಿ ಅನೌನ್ಸ್ ಮಾಡಿಕೊಂಡಿದ್ದು.
ಇದು ಒಮ್ಮತ ಅಲ್ಲ. ಆಡಳಿತಾಧಿಕಾರಿ ಘೋಷಣೆ ಮಾಡಿದ್ಮೇಲೆ ಇದಾಗುತ್ತೆ ಸರ್. ಏ ಸ್ವಾಮಿ, ಆಡಳಿತಾಧಿಕಾರಿ ಇಷ್ಟವಾದ ಘೋಷಣೆ ಮಾಡಿದ್ರೆ ಪ್ರೊಸೆಸರ್ ಪ್ರಕಾರ ಮಾಡಿದಾರ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರ, ಮೆಜಾರಿಟಿ ಕೈ ಎತ್ತಿ ಅಂತ ಹೇಳಿದಾರ ಇಲ್ವಲ್ಲ? ಓಟ್ ಪರ ವಿರೋಧ ಓಟ್ ಮಾಡಿದಾರ. ಮತ್ತೆ ಇವಾಗ ಅವ್ರು ಹೇಳ್ತಾರೆ vote ಆಗಿದೆ ಶೇಕಡ 80% ಕೈ ಎತ್ತಿದ್ರು ಪರವಾಗಿದೆ. ಹೆಂಗಿದೆ ಹೇಳ್ತೀರಿ ನೀವು? ಕೌಂಟ್ ನೀವು ಯಾಕೆ ಕೌಂಟ್ ಮಾಡಿದ್ರಿ? ಇದೇನು ಬ್ಲೈಂಡ್ ಆಗಿ ಹೇಳ್ತಿರಲ್ಲ ನೀವು. ಮನುಷ್ಯರನ್ನ ಕೌಂಟ್ ಮಾಡಿದ್ದೀರಾ? ನಾವು 3 ದಿವಸ ಬದಲೇ ರೈಟಿಂಗಲ್ಲಿ ಕೊಟ್ಟಿದ್ದೀವಿ ಅಜೆಂಡ ತಂದಿ ಅಂತ. ಅಜೆಂಡವನ್ನು ಯಾಕೆ ತಂದಿಲ್ಲ ಇವತ್ತು? ನಮ್ಮ ಆಕ್ಷೇಪಣೆಯಿಂದ ನಾವು 3 ದಿವಸ ಬಂದು ರೈಟಿಂಗಲ್ಲಿ ಕೊಟ್ಟಿದ್ದೀವಿ. ಸರ್ ಏನು ಆಗ್ಬೇಕು ಸರ್ ಹೇಳಿ ಸರ್ ಏನು ಆಗ್ಬೇಕು? ನಿಮ್ಮ ಡಿಮ್ಯಾಂಡ್ ಏನು ಸರ್? ನಮ್ಮ ಡಿಮ್ಯಾಂಡ್ ಇಷ್ಟೇ, ಇದು ಏನು ಅಕ್ರಮವಾಗಿ ಡಿಲಿಮಿಟೇಷನ್ ಮಾಡಿದ್ದಾರೆ ಇದು ತಪ್ಪು. ಇದು ಮತ್ತೆ ಮರುಪರಿಶೀಲನೆ ಮಾಡಿ ಡಿಲಿಮಿಟೇಷನನ್ನು ಆಯಾ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಹಳ್ಳಿಗಳಿಗೆ ಹೋಗಿ ಅಭಿಪ್ರಾಯವನ್ನು ಪಡೆದು ಡಿಲಿಮಿಟೇಷನ್ ಮಾಡಬೇಕು. 12-5ಗೆ ನಿಮ್ಮ ವಿರೋಧ ಇದೆ. ಹೌದು, 100% ವಿರೋಧ ಇದೆ. ಏಕಪಕ್ಷೀಯ ಮಾಡಿದ್ದೀರಿ ನೀವು, ಏಕಪಕ್ಷೀಯ ಮಾಡಿದ್ದೀರಿ, ಪ್ರಭಾವಕ್ಕೊಳಗಾಗಿದ್ದೀರಿ, ಏಕಪಕ್ಷೀಯ ಮಾಡಿದ್ದೀರಿ ನೀವು. ಇದು ಪ್ರಜಾಪ್ರಭುತ್ವನ ಎಲ್ಲ ಪ್ರೀ ಪ್ಲಾನ್ ಆಗಿ ನಡೆದಿರೋ ಸಭೆ ಅಂತ. ಹೌದು, ಇದು ಸಂಪೂರ್ಣವಾಗಿ ಪ್ರೀ ಪ್ಲಾನ್ ಸಭೆ. ಇದು ನನ್ನ AC ಅವರು ಬೆಂಗಳೂರಿಗೆ ಬಂದು ಅಲ್ಲಿ ಪ್ರೀ ಪ್ಲಾನ್ ಆಗಿರ್ತಕ್ಕಂಥ ಸಭೆ ಇದು. ಈ AC ಅವರು ಈ ಕೋಲಾರ ಜಿಲ್ಲಾ ಹಾಲು ಉತ್ಪಾದನೆ ಮಾಡತಕ್ಕಂಥ ಮೋಸ. ನಾವು ದೌರ್ಜನ್ಯ ಎಲ್ಲ ನ್ಯಾಯ ಕೇಳಕ್ಕೆ ಮೇಲೆ ಹೋಗಿದ್ದು, ಅನೌನ್ಸ್ ಯಾಕೆ ಮಾಡ್ತೀರಾ ಅಂತ ಕೇಳೋ ಹೋಗಿದ್ದು. ನನಗೆ ಮೊದಲು ನಾನೇ ಕೇಳಿದ್ದು ಬರೋ ಅವಕಾಶ ಕೊಡಿ ಅಂತ. ಅವಕಾಶ ಕೊಡಬೇಕಾಗಿತ್ತು, ಯಾಕೆ ಕೊಡಲಿಲ್ಲ? ನಿಮಗೂ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಕೊಡಲಿಲ್ಲ ಸ್ವಾಮಿ, ಅವಕಾಶ ಕೊಡಲೇ ಇಲ್ಲ, ಮಾತಾಡಕ್ಕೆ ಬಿಡಲೇ ಇಲ್ಲ ಯಾರನ್ನು. ಅಭಿಪ್ರಾಯ ಕೇಳಲೇ ಇಲ್ಲ. ಕೇಳಲೇ ಇಲ್ವಲ್ಲ, ವಿಚಾರಿಸಲೇ ಇಲ್ಲ. ಸರ್ ಸಭೆ 11